ಹಾಯ್ ಹಾಯ್ ಹಲೋ. ಇವತ್ತಿನ ಕ್ಲಾಸಿನೊಳಗೆ ಯಾವ ಟಾಪಿಕ್ ನೋಡೋಣ ಅಂದ್ರೆ ಮಾಹಿತಿ ಮತ್ತು ಸಂವಹನದ ತಂತ್ರಜ್ಞಾನ ICT. ಫಸ್ಟ್ನೇ ಕ್ವಶನ್ ಏನು ಕೇಳ್ಯಾರ ಅಂದ್ರೆ ICT ಅಂದರೆ ಏನ, ICT ಅಂದ್ರೆ ಏನ ಎಂಬುದನ್ನು ನಾವು ನೋಡ್ಬರ್ರಿ. ICT ಅಂದ್ರೆ ಮಲ್ಟಿಪಲ್ ಏನು ಕೊಟ್ಟಾರ ಅಂದ್ರೆ ಫಸ್ಟ್ ಇಂಟರ್ನ್ಯಾಷನಲ್ ಕಮ್ಯುನಿಕೇಶನ್ ಟೆಕ್ನಾಲಜಿ. Second one, information and communication technology. C, international computer transmission. ತದನಂತರ ಡಿ ಏನು ಇಂಟರ್ನೆಟ್ ಕಮ್ಯುನಿಕೇಶನ್ ಟೂಲ್. ಇದ್ರೊಳಗೆ ಸರಿಯಾದ ಉತ್ತರ ಯಾವುದಂದ್ರೆ ಬೇರೆ ಯಾವುದಂದ್ರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಆ್ಯಂಡ್ ಟೆಕ್ನಾಲಜಿ ಸರಿಯಾದ ಉತ್ತರ ರೀ. ವಿವರಣೆ ನೋಡ್ಬರ್ರಿ ಏನು ಹೇಳ್ಯಾರಂದ್ರೆ ICT ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಮಾಹಿತಿ ಸಂಗ್ರಹಣೆ ಮತ್ತು ಸಂವಹನ ಮತ್ತು ಸಂರಕ್ಷಣೆಗೆ ತಂತ್ರಜ್ಞಾನವನ್ನು ಬಳಸುವ ವಿಧಾನ. ನಾವು ಮಾಹಿತಿ ಅಂದ್ರೆ ರೀ ಈಗ ಮೊಬೈಲ್ ರೀ, ಎಕ್ಸಾಂಪಲ್ ಏನಂತಂದ್ರೆ ಮೊಬೈಲ್ ರೀ. ನಾವು ಇನ್ನೊಬ್ರ ಜೊತೆ ಮಾತಾಡ್ಬೇಕಂದ್ರೆ ಕಮ್ಯುನಿಕೇಷನ್ ರೀ, ಸಂವಹನ. ಯಾವ ಮಾಧ್ಯಮದಿಂದ ನಾವು ಮಾತಾಡ್ತೀವಿ ರೀ? ಮೊಬೈಲ್ ಮೂಲಕ. ಅದು ಹೇಗೆ ವರ್ಗಾವಣೆ ಮಾಡ್ತೈತಿ, ಎದರಿಂದ ಕನ್ವರ್ಟ್ ಆಗತ್ತೆ ಎಂಬುದನ್ನು ನಾವು ಇಲ್ಲಿ ತಿಳಿಬೋದು ರೀ. ಮಾಹಿತಿ ಸಂಗ್ರಹಣೆ, ಸಂವಹನ ಮತ್ತು ಸಂರಕ್ಷಣೆ ತಂತ್ರಜ್ಞಾನ ಬಳಸುವ ವಿಧಾನ. ಆ ತಂತ್ರಜ್ಞಾನ ಏನೇನು ಬಳಸೈತಿ ಎಂಬುದನ್ನು ಈ ICT ಎಂಬುದನ್ನು ನಾವು ತಿಳಿಬೋದು ರೀ. ತದನಂತರ ಮುಂದಿನ ಪ್ರಶ್ನೆ ರೀ 2, ICTಯ ಮೂಲಭೂತ ಅಂಶವಲ್ಲದ್ದು ಯಾವುದು? ಫಸ್ಟ್ ಒನ್ ಹಾರ್ಡ್ವೇರ್, B ಸಾಫ್ಟ್ವೇರ್, C ವೇರ್ವೇರ್, D ಜಾಸ್ವೇರ್. ಸರಿಯಾದ ಉತ್ತರ ಡಿ ಜಾಸ್ವೇರ್. ICTಯ ಮೂಲದ ಅಂಶವಲ್ಲದ ಯಾವುದು? ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್, C ವೇರ್ವೇರ್, D ಜಾಸ್ವೇರ್. ಇದ್ರೊಳಗೆ ಯಾವುದು ಅಲ್ಲ ಅಂದ್ರೆ ರೀ ಡಿ. ಇದಕ್ಕೆ ವಿವರಣೆ ನೋಡ್ಬರ್ರಿ. ICTಯ ಮೂಲ ಅಂಶಗಳು ಹಾರ್ಡ್ವೇರ್, ಸಾಫ್ಟ್ವೇರ್, ವೇರ್ವೇರ್. ಮನುಷ್ಯರ ಬಳಕೆ ಮಾಡೋದ್ರಿವ ಜಾಸ್ವೇರ್ ಎಂಬ ಪದ ತಾರ್ಕಿಕವಾಗಿಲ್ಲ. ಅಂದ್ರೆ ಇದು ಅಲ್ರಿ, ಯಾವುದಂದ್ರೆ ಜಾಸ್ವೇರ್ ಎಂಬುದ ಇದಕ್ಕೆ ಕರೆಕ್ಟ್ ಅಲ್ಲ ಎಂಬುದನ್ನು ತಿಳಿಸ್ಯಾರ್ರಿ. ಇದಕ್ಕೆ ಕರೆಕ್ಟ್ ಅಂಶಗಳು ಯಾವ? ಹಾರ್ಡ್ವೇರ್, ಸಾಫ್ಟ್ವೇರ್, ವೇರ್ವೇರ್ ಎಂಬುದನ್ನು ಇಲ್ಲಿ ನೋಡ್ಬೋದು ರೀ ಸ್ನೇಹಿತರೆ. ತದನಂತರ ಮುಂದುವರೆದ ಮುಂದಿನ ಕ್ವಶನ್ ನೋಡ್ಬರ್ರಿ. ಯಾವುದರ 3, HTML ಅನ್ನು ಮುಖ್ಯವಾಗಿ ಯಾವ ಕಾರ್ಯಕ್ಕೆ ಬಳಸುತ್ತಾರೆ ಎಂಬುದನ್ನು ನಾವು ತಿಳಿಯಬಹುದು. ಫಸ್ಟ್ ಒನ್ ಡೇಟಾ ಬೇಸ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್, B ವೆಬ್ ಪೇಜ್ ಡೆವಲಪ್ಮೆಂಟ್, C ಆಪರೇಟಿಂಗ್ ಸಿಸ್ಟಮ್, D ನೆಟ್ವರ್ಕಿಂಗ್. ಸರಿಯಾದ ಉತ್ತರ ಯಾವುದಂದ್ರೆ ರೀ B ವೆಬ್ ಪೇಜ್ ಆ್ಯಂಡ್ ಡೆವಲಪ್ಮೆಂಟ್. ಇದರ ವಿವರಣೆ ನೋಡ್ಬರ್ರಿ. HTML ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ವೆಬ್ ಪೇಜ್ ನಿರ್ಮಾಣಕ್ಕೆ ಬಳಸಲಾಗುತ್ತದೆ. HTML ಅನ್ನು ಮುಖ್ಯವಾಗಿ ಯಾವ ಕಾರ್ಯಕ್ಕೆ ಬಳಸಲಾಗುತ್ತದೆ ಅಂದರೆ ವೆಬ್ ಪೇಜ್ ನಿರ್ಮಾಣಕ್ಕಾಗಿ ಬಳಸಲಾಗುತ್ತದೆ ಎಂಬುದನ್ನು ನಾವು ಈ ಪ್ರಶ್ನೆಯಲ್ಲಿ ನೋಡ್ಬೋದು ರೀ. ತದನಂತರ 4th ಒನ್ HTTPಯಲ್ಲಿ HTTP ಎಂದರೇನು? HTTPನಲ್ಲಿ HTTP ಎಂದರೇನು? ಫಸ್ಟ್ ಒನ್ ಹೈ ಟೆಕ್ಸ್ಟ್ ಟ್ರಾನ್ಸ್ಮಿಷನ್ ಪ್ರೋಟೋಕಾಲ್. 4th ಒನ್ ರೀ HTTPನಲ್ಲಿ HTTP ಎಂದರೇನು? ಹೈ ಟೆಕ್ಸ್ಟ್ ಟ್ರಾನ್ಸ್ಮಿಷನ್ ಪ್ರೋಟೋಕಾಲ್, B
ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸಿ ಹೈಪರ್ ಟೂಲ್ ಟೆಕ್ಸ್ಟ್ ಪ್ರೋಟೋಕಾಲ್. ಡಿ ಹೈ ಟ್ರಾನ್ಸ್ಫರ್ ಟೆಕ್ನಿಕಲ್ ಪ್ರೋಟೋಕಾಲ್. ಇದ್ರೊಳಗೆ ಸರಿಯಾದ ಉತ್ತರ ಯಾವುದಂದ್ರೆ ಬಿ ರೀ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ವಿವರಣೆ ನೋಡಿ ಬರ್ರಿ. ವಿವರಣೆ: ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ವೆಬ್ನಲ್ಲಿ ಡಾಟಾ ಹಂಚಿಕೊಳ್ಳಲು. ಈ ವೆಬ್ಸೈಟ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಡಾಟಾವನ್ನು ಹಂಚಿಕೊಳ್ಳಲು ಬಳಸ್ತಾರೆ ಎಂಬುದನ್ನು ನಾವಿಲ್ಲಿ ನೋಡ್ಬೋದು ರೀ ಈ ಪ್ರಶ್ನೆ. ತದನಂತರ 5 IP ವಿಳಾಸ ಮುಖ್ಯವಾಗಿ ಯಾವುದಕ್ಕಾಗಿದೆ ಎಂಬುದನ್ನು ನಾವು ಇಲ್ಲಿ ನೋಡ್ಬೋದು. ಅಂದ್ರೆ ಫಸ್ಟ್ ಒನ್ ಎ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ಸಿಂಗ್. ಬಿ ಇಂಟರ್ನಲ್ ಪ್ರೊಸೆಸಿಂಗ್. ಸಿ ಇಂಟರ್ಲಿಂಕಿಂಗ್ ಪ್ರೋಗ್ರಾಮ್. ಡಿ ಇಂಟರ್ನೆಟ್ ಪಾಸ್ವರ್ಡ್. ಸರಿಯಾದ ಉತ್ತರ ಎ ಯಾವುದಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ಸಿಂಗ್ ಬಳಸಕೈತಿ ಎಂಬುದನ್ನು ನಾವು ಇಲ್ಲಿ ನೋಡ್ಬೋದು ರೀ. ವಿವರಣೆ ಒಳಗೆ ಪ್ರತಿಯೊಂದು ಸಾಧನವನ್ನು ಇಂಟರ್ನೆಟ್ನಲ್ಲಿ ಗುರುತಿಸಲು IP ವಿಳಾಸವನ್ನು ಬಳಸಲಾಗುತ್ತದೆ ಎಂಬುದನ್ನು ನೋಡ್ಬೋದು ರೀ. ಒಂದು ಅಡ್ರೆಸ್ ನಾವು ಗುರುತಿಸ್ಬೇಕಂದ್ರೆ ರೀ ಅದಕ್ಕೆ IP ಅಡ್ರೆಸ್ನ ಮೂಲ ಕಾರಣ ಆಕೈತೆ ರೀ. ಈ ಯಾರ್ದಾರ ಮೊಬೈಲ ಆಗ ಮತ್ತು ಏನರ ಕಳೆದ್ರೆ ಅದರ IP ಅಡ್ರೆಸ್ ಐತೆ ನೋಡ, ನೀವು ಯಾವ್ದಾರು ಪ್ಲೇಸಿಗೆ ಹೋಗ್ತಾರೆ ಅಲ್ಲಿ IP ಅಡ್ರೆಸ್ ಐತೆ ನೋಡ ಅಂತ ಕೇಳ್ತಾರೆ ನೋಡ್ರಿ. ಅದಕ್ಕೆ ಪ್ರತಿಯೊಂದು ಸಾಧನವನ್ನು ಇಂಟರ್ನೆಟ್ನಲ್ಲಿ ಗುರುತಿಸಲು IP ವಿಳಾಸವನ್ನು ಬಳಸಲಾಗ್ತದೆ. ಮತ್ತು ಈ ಫೋನದು ಕಳೆದ್ರೆ IP ನಂಬರ್ ಅದು ಕೇಳ್ತಾರೆ. ಅದೇ ಥರ IP ಅಡ್ರೆಸ್ ಆದ್ರೆ ಅದು ಇಲ್ಲೇ ಐತೆ ಅನ್ನೋದು ಕಂಡು ಹಿಡಿಬೋದು ರೀ ಇಂಟರ್ನೆಟ್ ಒಳಗೆ. ತದನಂತರ 6ನೇ ಪ್ರಶ್ನೆ IPv4 ವಿಳಾಸ ಎಷ್ಟು ಬೀಟ್ಗಳಿರ್ತವೆ ಎಂಬುದನ್ನು ನಾವು ನೋಡ್ಬೋದು ರೀ. ವಿಳಾಸ ಫಸ್ಟ್ ಒನ್ ಎ 64 ಬೀಟ್. ಬಿ 16 ಬೀಟ್. ಸಿ 32 ಬೀಟ್. ಡಿ 128 ಬೀಟ್. ಇದರೊಳಗೆ ಸರಿಯಾದ ಉತ್ತರ ಸಿ IPv4ನಲ್ಲಿ ವಿಳಾಸ ಎಷ್ಟು ಬೀಟ್ ಇರ್ತಾವೆ ಅಂದ್ರೆ ರೀ IP4 ವಿಳಾಸದಲ್ಲಿ ಸಿ ಆನ್ಸರ್ ಕರೆಕ್ಟ್ ರೀ, 32 ಬೀಟ್ ಇರ್ತಾವೆ ಎಂಬುದನ್ನು ನಾವು ನೋಡಿ. ಎಷ್ಟು ರೀ 32 ಬೀಟ್ ಅಲ್ಲಿ ಇರ್ತಾವ ಎಂಬುದನ್ನು ನಾವು ನೋಡ್ಕೋಬೋದು ರೀ. ವಿವರಣೆ IP4 32 ಮೈನಸ್ ಬೀಟ್, IPv6 ಒಳಗೆ 128 ಬೀಟ್ ಇರ್ತದೆ ರೀ. IPv4 ಒಳಗೆ 32 ಬೀಟ್ ಇದ್ರೆ ರೀ IPv6 ಒಳಗೆ 128 ಬೀಟ್ ಇರ್ತಾವೆ ಎಂಬುದನ್ನು ನಾವು ಇಲ್ಲಿ ನೋಡ್ಬೋದು ರೀ. 7ನೇ ಕ್ವಶನ್ ರೀ, ಫಿಶಿಂಗ್ ಯಾವ ದಾಳಿಯಾಗಿದೆ? ಫಿಶಿಂಗ್ ಯಾವುದಂದ್ರೆ ಎ ಪಾಸ್ವರ್ಡಿಂಗ್ ಹ್ಯಾಕಿಂಗ್. ಬಿ ಐಡೆಂಟಿಟಿ ಥಿಫ್. ಸಿ ಹಾರ್ಡ್ವೇರ್ ಫೇಲ್ಯೂರ್ ಮತ್ತು ಡಿ ವೇರಿಯಬಲ್ ರಿಮೂವಲ್. ಬಿ ಸರಿಯಾದ ಉತ್ತರ ಬಿ ಐಡೆಂಟಿಟಿ ಥೀಫ್. ವಿವರಣೆ ಫಿಶಿಂಗ್ ಮೋಸ ಮತ್ತು ಇಮೇಲ್ ಲಿಂಕ್ಗಳ ಮೂಲಕ ವೈಯಕ್ತಿಕ ಮಾಹಿತಿಗಳನ್ನು ಕದಿಯುವುದು. ಅಂದ್ರೆ ರೀ ಇದು ಏನು ಮಾಡ್ತೈತೆ ಅಂದ್ರೆ ಮೋಸ ಅಂದರೆ ಅವ್ರಿಗೆ ಗೊತ್ತಿರಂಗಿಲ್ಲ ಏನು ಲಿಂಕ್ ಯಾವ್ದಾರ ಲಿಂಕ್ ಬಿಟ್ಟ ಅವರ ಮೋಸದಿಂದ ವೈಯಕ್ತಿಕ ಮಾಹಿತಿಯನ್ನು ಕದಿಯುವುದು. ಈಗ ಜಾಲತಾಣದಲ್ಲಿ ನೀವು ನೋಡ್ಬೋದು ರೀ ಯಾವ್ದಾರು ಲಿಂಕ್ ಹಾಕ್ತಾರೆ ರೀ, ಆ ಲಿಂಕ್ ಓಪನ್ ಮಾಡಿದ ತಕ್ಷಣ ಬ್ಯಾಂಕ್ ಅಕೌಂಟ್ ಅವ್ರಿಗೆ ಟ್ರಾನ್ಸ್ಫರ್ ಹಾಕವ್ರಿ. ಅದೇ ರೀತಿ ಇದು ರೀ. 8 ಪೇರ್ವಾಲ್ನ ಮುಖ್ಯ ಕಾರ್ಯ. ಫಸ್ಟ್ ಒನ್ ಎ ಡಾಟಾ ಸ್ಟೋರೇಜ್ ಆ್ಯಂಡ್ ವೇರಿಯಬಲ್ಸ್ ಕ್ರಿಯೇಷನ್. ಸಿ ಅನ್ಆಥರೈಸ್ಡ್ ಆಕ್ಸೆಸ್ ತಡೆಯುವುದು. ಡಿ ಇಂಟರ್ನೆಟ್ ಸ್ಪೀಡ್ ಹೆಚ್ಚಿಸುವುದು. ಇದರೊಳಗೆ ಸರಿಯಾದ ಉತ್ತರ 3 ಅಂದರೆ ಸಿ ಅನ್ಆಥರೈಸ್ಡ್ ಆಕ್ಸೆಸ್ ತಡೆಯುವುದು. ಫೇರ್ವಾಲ್ನ ಅನುಮತಿ ಇಲ್ಲದೆ ಪ್ರವೇಶ ತಡೆಯುವ ಭದ್ರತಾ ವ್ಯವಸ್ಥೆ ಹೇಗೈತೆ ಎಂಬುದನ್ನು ನಾವು ನೋಡ್ಬೋದು ರೀ. 9ನೇದು ಇ ಗವರ್ನನ್ಸ್
ಉದ್ದೇಶ. 9 ಇ ಗವರ್ನರ್ಸ್ ಉದ್ದೇಶ. ಎ ಆದಾಯ ಹೆಚ್ಚಿಸುವುದು. ಬಿ ವೇಗವಾದ ಪಾರದರ್ಶಕ ಸೇವೆ ಒದಗಿಸುವುದು. ತದನಂತರ ಸಿ ಯಾವುದಾರ ಸಾಫ್ಟ್ವೇರ್ ಎಕ್ಸ್ಪೋರ್ಟ್. ಡಿ ಇಂಟರ್ನೆಟ್ ಸ್ಪೀಡ್ ಹೆಚ್ಚಿಸುವುದು. ಇದ್ರೊಳಗೆ ಈ ಗವರ್ನೆನ್ಸ್ ಉದ್ದೇಶ ಏನಾಗತ್ತೆ ಅಂದ್ರೆ ಬಿ ವೇಗವಾದ ಪಾರದರ್ಶಕ ಸೇವೆಯನ್ನು ಒದಗಿಸುವುದು. ವೇಗವಾದ ಅಂದ್ರೆ ICT ಮೂಲಕ ಸರ್ಕಾರದ ಸೇವೆಗಳ ಪಾರದರ್ಶಕವಾಗಿ ನೀಡುವುದು ಎಂಬುದು ಇದರ ಉದ್ದೇಶ ಆಗೈತೆ ಎಂಬುದನ್ನು ನಾವು ನೋಡ್ಬೋದು. ಇದರಲ್ಲಿ ತದನಂತರ ಕ್ವಶನ್ ನೋಡಿದಾಗ ಮುಕ್ತ ಮೂಲ ಸಾಫ್ಟ್ವೇರ್ ಯಾವುದು? 10ನೇದ್ರಿ ಯಾವುದಂದ್ರೆ ಮುಕ್ತ ಮೂಲ ಸಾಫ್ಟ್ವೇರ್ ಯಾವುದು ಎಂಬುದನ್ನು ಕೇಳಿದ್ದಾರೆ. ಎ ವಿಂಡೋಸ್, ಬಿ ಲಿನಕ್ಸ್, ಸಿ MS ಆಫೀಸ್, ಡಿ ಅಡೋಬ್ ಫೋಟೋಶಾಪ್. ಸರಿಯಾದ ಉತ್ತರ ಲಿನಕ್ಸ್. ಇದರೊಳಗೆ ಇದು ಯಾವ ಉದ್ದೇಶದಿಂದ ಐತೆ ಅಂದರೆ ಓಪನ್ ಸೋರ್ಸ್ ಮೂಲಕ ಕೋಡ್ ಎಲ್ಲರಿಗೂ ಲಭ್ಯವಾಗುತ್ತದೆ ಎಂಬುದನ್ನು ನಾವು ತಿಳಿಯಬಹುದ್ರಿ. 11 ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸ್ ಮಾದರಿ. ಕ್ಲೌಡ್ ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸ್ ಮಾದರಿ. ಇದರೊಳಗೆ SaaS, PaaS, LaaS, B LAN, MAN, WAN, C HTTPML, XML, SQL, D CPU, RAM ಮತ್ತು ROM. ಇದರೊಳಗೆ ಸರಿಯಾದ ಉತ್ತರ ಎ. ವಿವರಣೆ ಏನ್ರಿ? SaaS, PaaS, ಪಾಸ್, LaaS ಲಾಸ್ ಇದು ತಿಳಿಬೋದ್ರಿ. 12ನೇ ಪ್ರಶ್ನೆ 1 GB ಅಂದ್ರೆ ಎಷ್ಟು MB ಬರ್ತೈತ್ರಿ? 1 GB ಎಲ್ಲರೂ ಮೊಬೈಲ್ ಡಾಟಾ ಬಿಡಿಸ್ತಾರೆ. 1 GB ಅಂದರೆ ಎಷ್ಟು ಬರ್ತೈತೆ ಎಂಬುದು ನೋಡಿ ಬರ್ರಿ. ಎ 1000 MB, ಬಿ 1024 MB, ಸಿ 1204 MB, ಡಿ 2048 MB. ಇದರೊಳಗೆ ಸರಿಯಾದ ಉತ್ತರ ಯಾವುದೆಂಬುದನ್ನು ನೋಡಿ ಬರ್ರಿ. ಇದರೊಳಗೆ ಸರಿಯಾದ ಉತ್ತರ ಬಿ ಆಗೈತ್ರಿ. ಯಾಕಂದ್ರೆ ಬಿ 1024 MB ಬರ್ತೈತ್ರಿ. 1 GB ಅಂದ್ರೆ ರೀ ಎಷ್ಟು ಬರ್ತೈತ್ರಿ? ವಿವರಣೆ 1 GB ಅಂದ್ರೆ ರೀ 1024 MB ಇರ್ತೈತ್ರಿ. ಅದೇ ರೀತಿ 13ನೇ ಪ್ರಶ್ನೆ ನೋಡಿದಾಗ ಬ್ಲೂಟೂತ್ ಯಾವ ನೆಟ್ವರ್ಕ್ ತಂತ್ರಜ್ಞಾನ? ಬ್ಲೂಟೂತ್ ಯಾವ ನೆಟ್ವರ್ಕ್ ತಂತ್ರಜ್ಞಾನ ಎಂಬುದನ್ನು ನಾವು ನೋಡ್ಬರ್ರಿ. ಯಾವುದಂದ್ರೆ ಫಸ್ಟ್ ಎ LAN, ಬಿ PAN, ಸಿ WAN, ಡಿ MAN. ಸರಿಯಾದ ಉತ್ತರ ಬಿ PAN ಎಂಬುದನ್ನು ನೋಡಬಹುದು. ವಿವರಣೆ ಬ್ಲೂಟೂತ್ ಪರ್ಸನಲ್ ಏರಿಯಾ ನೆಟ್ವರ್ಕ್ ಆಗೈತೆ ಎಂಬುದನ್ನು ನಾವು ತಿಳಿಬಹುದ್ರಿ. ತದನಂತರ ಮುಂದುವರೆದು 14ನೇ ಪ್ರಶ್ನೆ ನೋಡಿದಾಗ ಯಾವುದಂದ್ರೆ OCR ಇಂದ ಏನು ಸಾಧ್ಯ ಅಂತ ಕೇಳಿದ್ದಾರೆ. OCR ದಿಂದ ಏನು ಸಾಧ್ಯ? ಎ ಚಿತ್ರ ಪಠ್ಯ, ಬಿ ಧ್ವನಿ ಪಠ್ಯ, ಸಿ ವಿಡಿಯೋ ಕಾನ್ಫರೆನ್ಸ್, ಡಿ ಸಾಫ್ಟ್ವೇರ್ ಇನ್ಸ್ಟಾಲೇಷನ್. ಇದರೊಳಗೆ ಸರಿಯಾದ ಉತ್ತರ ಎ ಚಿತ್ರ ಮತ್ತು ಪಠ್ಯ. ವಿವರಣೆ OCR ಚಿತ್ರವನ್ನು ಡಿಜಿಟಲ್ ಪಠ್ಯಕ್ಕೆ ಪರಿವರ್ತಿಸುವುದು ಎಂಬುದನ್ನು ನೋಡಬಹುದ್ರಿ. 15ನೇ ಕ್ಯಾಪ್ಟಿಕಲ್ ಉದ್ದೇಶ ಏನ್ರಿ? ಕ್ಯಾಪ್ಟಿಕಲ್ 15ನೇ ಪ್ರಶ್ನೆ ನೋಡಿದಾಗ ಕ್ಯಾಪಿಟಲ್ ಉದ್ದೇಶ ಅಂದರೆ ಎ ಇಂಟರ್ನೆಟ್ ಸ್ಪೀಡ್ ಹೆಚ್ಚಿಸುವುದು, ಬಿ ವೇರಿಯಬಲ್ಸ್ ರಿಮೂವಲ್, ಸಿ ಹ್ಯೂಮನ್ ವರ್ಸಸ್ ಮಷಿನ್ ತೋರಿಸುವುದು, ಡಿ ಪಾಸ್ವರ್ಡ್ ಎನ್ಕ್ರಿಪ್ಟೇಷನ್. ಸರಿಯಾದ ಉತ್ತರ ಸಿ ಹ್ಯೂಮನ್ ವರ್ಸಸ್ ಮಷಿನ್ ತೋರಿಸುವುದು ಎಂಬುದನ್ನು ನಾವು ನೋಡ್ಬೋದ್ರಿ.
ತದನಂತರ 16 ಯು ಆರ್ ಎಲ್ ಅಂದರೇನು? ಯು ಆರ್ ಎಲ್ ಎಂದರೆ ಫಸ್ಟ್ ಒನ್ ಎ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಶನ್, ಬಿ ಯೂನಿವರ್ಸಲ್ ರಿಫರ್ನೇಷನ್ ಲಿಂಕ್, ಸಿ ಯೂನಿಫಾರ್ಮ್ ರಿಫರೆನ್ಸಿ ಲೊಕೇಶನ್, ಡಿ ಯೂನಿಕೋಡ್ ರೆಫರೆನ್ಸಿ ಲಿಂಕ್.